ವೀಕ್ಷಕರೇ, ಯಾವುದೇ ರೀತಿಯ ಗೊಂದಲಗಳಿದ್ರೂ ಸಹ ತಪ್ಪದೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲಾ ಗೊಂದಲಗಳಿಗೆ ಪರಿಹಾರವನ್ನ ಪಡ್ಕೊಳ್ಳಿ. ಅಪ್ಪಾಜಿ, ಇಷ್ಟೊತ್ತವರೆಗೂ ನಾವು ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ವಿ. ಇದೀಗ ನಮ್ಮ ಜ್ಯೋತಿಷ್ಯದ ಪರವಾಗಿ ನೋಡೋದಾದ್ರೆ ನಮಗೆ ಮುಖ್ಯವಾಗಿ ಕೇಳಿಬರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಾಲಚಕ್ರ ಅಂದ್ರೆ ಏನು? ಕಾಲಚಕ್ರದಿಂದ ಏನೆಲ್ಲ ಉಪಯೋಗ ಆಗುತ್ತೆ? ಖಂಡಿತಮ್ಮ, ನನ್ನ ಮನಸ್ಸಲ್ಲೂ ಅದೇ ಇತ್ತು. ರಾಜಕೀಯನೇ ಕೇಳ್ತಾಳೆ ನನ್ನ ಮಗಳು ಅಂತ ಅನ್ನಿಸ್ತಾ ಇತ್ತು. ರಾಜಕೀಯ ಬೇಡ, ಯಾಕೆಂದರೆ ಅವ್ರಿಗೆ ಆ ಶಕ್ತಿ ಭಗವಂತ ಜಗನ್ಮಾತೆ ಕೊಟ್ಟಿದ್ದಾಳೆ. ಆದಿಶಕ್ತಿ ಜಗನ್ಮಾತೆ, ನನ್ನ ತಾಯಿ ಜಗದೀಶ್ವರಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿದಾಗ ಆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ಜಗನ್ಮಾತೆ ರೇಣುಕ ಎಲ್ಲಮ್ಮ, ನಾನು ಸಂಕಲ್ಪ ಮಾಡಿಬಿಟ್ಟಿದ್ದೀನಿ, ಅವ್ರಿಗೆ ಚೆನ್ನಾಗಿ ಆರೋಗ್ಯ ಭಾಗ್ಯ ಕೊಟ್ಟು ಈ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗಲಿ, ಖಂಡಿತ ಒಳ್ಳೆಯದಾಗಲಿ ಅಂತೇಳಿ ನಾನು ಸಂಕಲ್ಪ ಮಾಡಿದ್ದೀನಿ. ಎಲ್ಲರಿಗೂ, ಮನುಕುಲದವ್ರಿಗೆಲ್ಲರಿಗೂ, ರೈತಾಪಿ ವರ್ಗದವ್ರಿಗೆಲ್ಲರಿಗೂ ಅವ್ರು ಒಳ್ಳೇದು ಮಾಡ್ತಾರೆ. ಕಾದು ನೋಡಿ, ಮುಂದಿನ ದಿನಮಾನಗಳಲ್ಲಿ ಅವರಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಶಕ್ತಿ ಆ ಜಗದೀಶ್ವರಿ ಕೊಟ್ಟಿರ್ತಾಳೆ. ಖಂಡಿತವಾಗೂ ಒಬ್ಬರಿಗೆ ಒಂದು ಸ್ಥಾನಮಾನ, ಇವತ್ತು ನನಗೆ ಈ ಸ್ಥಾನಮಾನ ಕೊಟ್ಟಿರ್ತಾರೆ, ಈ ಸ್ಥಾನಮಾನಕ್ಕೆ ನಾನು ಬಂದಿದ್ದೀನಿ ಅಂದರೆ ಅದು ನಾವು ಎಷ್ಟು ಚಿಕ್ಕದ್ರಿಂದ ನಾವು ಕಷ್ಟ ಬಿದ್ದು ಮೇಲೆ ಬಂದಿರ್ತೀವಿ. ಜ್ಞಾನಗಳನ್ನು ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ಸ್ವಾಮೀಜಿ ಆಗಬೇಕಾದ್ರೆ, ಒಂದು ಕಾವಿ ಬಟ್ಟೆ ಹಾಕ್ಬೇಕಾದ್ರೆ, ಒಬ್ಬರು ಯಾವುದೇ ಒಂದು ಗುರುಗಳಾಗಬೇಕಾದ್ರೆ ಅವರಲ್ಲಿ ದಿನೇ 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 ಹಂತವಾಗಿ ಮೇಲೆ ಬರ್ತಕ್ಕಂಥದ್ದು. ಏಕ್ದಮ್ ಯಾರೂ ಆ ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಕಷ್ಟ ಬಿದ್ದು ಮೇಲೆ ಬಂದಿರೋದ್ರಿಂದ ಅವರನ್ನು ಕಾಪಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ನನಗೆ ಈ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತಂದರೆ ನಾವು ಮಾಡ್ತಕ್ಕಂಥ ಜ್ಞಾನದಿಂದ, ನಾವು ಮಾಡ್ತಕ್ಕಂಥ ಉಪಾಸನೆಯಿಂದ, ದೇವಿಯ ಆರಾಧನೆಯಿಂದ ಗುರುತಿಸಿ ನಮಗೆ ಈ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೂ ಆ ಯೋಗ್ಯತೆ, ಒಂದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅವ್ರಿಗೆ ಇಂಥ ಸ್ಥಾನಮಾನ ಕೊಟ್ಟಿದೆ ಅಂತಂದರೆ ಅವ್ರಿಗೆ ಸುಮ್ಮನೆ ಕುಂಡಿರ್ಸಲ್ಲ. ಅವ್ರಿಗೆ ಆ ಶಕ್ತಿ ಇದೆ, ಆ ಕೆಪಾಸಿಟಿ ಇದೆ ಅಂತಕ್ಕಂಥದ್ದು. ಶೂಟರ್ ಅಂತನದು, ಅಂಥ ಟ್ರಬಲ್ ಇದ್ರೂ ಕೂಡ ಶೂಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅವರಲ್ಲಿದೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಸೇರಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ಲಿ ಅಂತೇಳಿ, ರಾಜಕೀಯ ಸಾಕು ಮಾತಾಡಿದ್ದು ನಾವು, ಇನ್ನು ಆಧ್ಯಾತ್ಮ ಕಡೆಗೆ ಒಲವನ್ನು ತೋರಿಸ್ತಕ್ಕಂಥದ್ದು ಆಗುತ್ತೆ. ನಾವು ಏನೇ ದೇವರ ಕೆಲಸ ಮಾಡಬೇಕಾದ್ರೂ ಆಧ್ಯಾತ್ಮವನ್ನು ನಾವು ಧರ್ಮವನ್ನು ಪಾಲನೆ ಮಾಡಿದಾಗ, ಸನಾತನ ಧರ್ಮವನ್ನು ಪಾಲನೆ ಮಾಡಿದಾಗ ಖಂಡಿತ ನಮಗೆ ಮುಂದೆ ಒಳ್ಳೆಯದಾಗುತ್ತೆ. ನನ್ನ ಮಗಳು ಒಂದು ಪ್ರಶ್ನೆ ಕೇಳಿದ್ರು, ಕಾಲಚಕ್ರ ಅಂತಕ್ಕಂಥದ್ದು ಅಂದರೆ ಕಾಲಾತೀತನಾಗಿರ್ತಕ್ಕಂಥ ಕಾಲಭೈರೇಶ್ವರನ ಇದನ್ನಲ್ಲ, ಕಾಲಚಕ್ರವನ್ನು ಪ್ರತಿಯೊಬ್ಬರಿಗೂ ತಿರುಗಿಸ್ತಾ ಇರ್ತಾನೆ. ಇವತ್ತು ಹಗಲು ಬಂದಿದೆ ಅಂತಂದರೆ ರಾತ್ರಿ ಬರಲೇಬೇಕು. ಇವತ್ತು ಕಷ್ಟ ಇದೆ ಅಂದರೆ ನಾಳೆ ಸುಖ ಸಿಗ್ತಕ್ಕಂಥದ್ದು ಕಾಲಚಕ್ರದಲ್ಲಿ. ಇವತ್ತು ಭಿಕ್ಷುಕನಾಗಿದ್ದವನು ಒಂದೇ ಸಲ ರಾಜನಾಗೋ ಅಂಥ ಯೋಗ ಫಲ ಈ ಕಾಲಚಕ್ರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಕಾಲಚಕ್ರದಲ್ಲಿ ನಾವು ಮನುಕುಲದವರು, ನಾವು ಮಾನವರಾಗಿರ್ತಕ್ಕಂಥವ್ರು ಏನೇನು ಧರ್ಮ ಕಾರ್ಯಗಳನ್ನು ಮಾಡಿದಾಗ ಮುಂದಿನ ದಿನಮಾನಗಳಲ್ಲಿ ಅದು ರಕ್ಷಣೆ ಕೊಡುತ್ತೆ ನಮಗೆ. ಉದಾಹರಣೆಗೆ ಒಂದು ಗೋಶಾಲೆ, ಆ ಗೋಶಾಲೆಯಲ್ಲಿ ಇರ್ತಕ್ಕಂಥವ್ರು, ಆ ಗೋಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಎಷ್ಟು ಜನ ಸಫರ್ ಪಡ್ತಾ ಇದ್ದಾರೆ ಗೊತ್ತಾ? ಮೇವುಗೆ ಅವ್ರಿಗೆ ದುಡ್ಡು ತೊಗೊಂಬರೋಕ್ಕಾಗ್ತಾಯಿಲ್ಲ ಗೋಶಾಲೆಗೆ. ನೀವೆಲ್ಲರೂ, ಕೆಲವರೆಲ್ಲ ಪ್ರವಾಸೋದ್ಯಮಕ್ಕೆ ಹೋದಾಗ ಅಲ್ಲಿ ಗೋಶಾಲೆ ಇದ್ದಾಗ ಒಂದು 10 ರೂಪಾಯಿ ಕೊಡಿ, ಇಲ್ಲ 100 ರೂಪಾಯಿ ಕೊಡಿ, ಇಲ್ಲ 50 ರೂಪಾಯಿ ಕೊಡಿ ಗೋಶಾಲೆಗೆ. ಯಾರು 10 ರೂಪಾಯಿ ಕೊಟ್ರೂ ಕೂಡ ಒಂದು 10 ಜನ ಕೊಟ್ಟರು 100 ರೂಪಾಯಿ ಆಗುತ್ತೆ. ಅದೇ 100 ರೂಪಾಯಿ ಕೊಟ್ಟರೆ 1000 ರೂಪಾಯಿ ಆಗುತ್ತೆ, ಒಂದು ಹಸುಗೆ ಮೇವಾಗುತ್ತೆ. ನಾವು ಅದು ಮಾಡಲ್ಲ. ನಾವು ವಿನಾಕಾರಣ ಹೋಗಿ ಬೇರೆದಕ್ಕೆಲ್ಲ ದುಂದು ವೆಚ್ಚ ಮಾಡ್ತೀವಿ. ಕಾಲಾತೀತನಾಗಿರ್ತಕ್ಕಂಥ ಕಾಲಭೈರೇಶ್ವರ ನೋಡ್ತಾನೆ ಇರ್ತಾನೆ ಪ್ರತಿಯೊಂದರೂ ಕೂಡ. ಆದರೆ ನಿಮ್ಮಲ್ಲಿ ಧರ್ಮ ಅಂತಕ್ಕಂಥದ್ದು ಬಂದಾಗ, ನಾವು ಕೈ ಎತ್ತಿ ದಾನ ಧರ್ಮಗಳನ್ನು ಮಾಡಿದಾಗ ಆ ಕಾಲಚಕ್ರದಲ್ಲಿ ನಾವೆಲ್ಲ ಸಿಗಾಕೊಂಡಿದ್ದೀವಿ. ಆ ಕಾಲಚಕ್ರದಲ್ಲಿ ನಾವು ಒಂದೊಂದು ದಿನವೂ ಒಂದೊಂದು ಕ್ಷಣವೂ ಕೂಡ, ಇವತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಜೀವ ಕೊಟ್ಟಿರ್ತಕ್ಕಂಥನು ಭಗವಂತ. ಕೆಲವರು ಎಷ್ಟೋ ಜನ ರಾತ್ರಿ ಮನಗಿದ್ರೆ ಬೆಳಗ್ಗೆ ಎದ್ದೊಳೋದೇ ಇಲ್ಲ, ಅವ್ರು ನೋಡೋಕ್ಕೆ ಆಗಲ್ಲ ಬೆಳಗ್ಗೆ ಎದ್ದು. ಅಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ನಮ್ಮ ಆಹಾರಗಳಲ್ಲಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಜೀವ ಕೊಟ್ಟಿದ್ದಾನೆ ಅಂದರೆ ನಾನು ಇವತ್ತು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಬಲ್ಲೆ, ಎಷ್ಟು ಜನಕ್ಕೆ ನಾನು ಸಹಾಯವನ್ನು ಮಾಡಬಲ್ಲೆ, ಎಷ್ಟು ಈ ಪ್ರಕೃತಿಗೆ ನಾನು ಪ್ರೀತಿಸಬಲ್ಲೆ ಅನ್ನೋದನ್ನು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಬರಬೇಕು. ಪ್ರಕೃತಿಯನ್ನು ಪ್ರೀತಿಸಬೇಕು. ಕಾಲ ಚಕ್ರ ಅಂದ್ರೆ ಈ ಪ್ರಕೃತಿ. ಆ ಪ್ರಕೃತಿಯಲ್ಲಿ ಪ್ರತಿಯೊಬ್ಬರು ಕೂಡ ಕರ್ತವ್ಯದಲ್ಲಿ ನಿರತರಾಗಿರಬೇಕು. ಪ್ರತಿಯೊಬ್ಬರೂ ಕೂಡ, ಇವತ್ತು ನಿಮ್ಮ ಮನೆಯಲ್ಲೂ ಸ್ವಲ್ಪ ಜಾಗ ಇತ್ತು ಅಂದರೆ ಅಲ್ಲೊಂದು ಗಿಡ ನೆಲ್ತಕ್ಕಂಥದ್ದು ಮಾಡಿ ಪ್ರಕೃತಿಗೆ. ಆ ಗಿಡದ ಒಂದು ಆ ಉಸಿರು ತಗೊಳ್ಳಿ, ಆರೋಗ್ಯದಾಯಕವಾಗಿರ್ತದೆ. ಬೇರೆಯವ್ರು ಯಾರು ನಿರ್ಗತಿಕರಾಗಿ ಬಂದಿರತಕ್ಕಂಥವ್ರಿಗೆ ಅವ್ರದ್ದು ನಿಮ್ಮ ಕೈಲಾಗಿರ್ತಕ್ಕಂಥದ್ದು, ನಿಮ್ಮ ಕೈಲಿ ಇಲ್ಲ ಅಂದರೆ ಬೇಡ, ನಿಮ್ಮ ಕೈಲಿ ಇರ್ತಕ್ಕಂಥದ್ದೇ, ನಿಮ್ಮ ಮನೇಲಿರ್ತಕ್ಕಂಥ ಪದಾರ್ಥನೇ ದಾನವಾಗಿ ಕೊಡಿ. ಖಂಡಿತವಾಗೂ ಆ ಕಾಲಚಕ್ರದಲ್ಲಿ ನಾವು ಇರ್ತಕ್ಕಂಥದ್ದು ದಾನ ಧರ್ಮಗಳು ಮಾಡಿದಾಗ, ಪುಣ್ಯ ಕಾರ್ಯಗಳನ್ನು ಮಾಡಿದಾಗ
ನದಿ ತೀರಗಳಿಗೆ ಹೋಗಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿದಾಗ, ಸಮುದ್ರ ತೀರಗಳಿಗೆ ಹೋದಾಗ, ದೇವಾಲಯಗಳಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ, ಅಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರಿಗಾಗಿರಲಿ ಯಾರಿಗೇ ಆಗಿರಲಿ ದಾನ ಧರ್ಮಗಳನ್ನು ವಸ್ತ್ರಗಳನ್ನು ದಾನವಾಗಿ ಕೊಟ್ಟಾಗ ಖಂಡಿತವಾಗೂ ನಮಗೆ ಮುಂದಿನ ದಿನಮಾನಗಳಲ್ಲಿ ತುಂಬ ಅನುಕೂಲವಾಗ್ತಕ್ಕಂಥದ್ದು. ಈ ಕಾಲಚಕ್ರ ಏನು ಹೇಳುತ್ತೆ ಅಂತಂದರೆ, ನೀನು ಏನು ಮಾಡ್ತೀಯ ಏನು ಕೊಡ್ತೀಯ ಅದು 10 ಪಟ್ಟು ನಾನು ನಿನಗೆ ಕೊಡ್ತೀನಿ ಅಂತಕ್ಕಂಥದ್ದಾಗುತ್ತೆ. ಇವತ್ತು ನಿನ್ನ ಕೈಲಾಗಿರ್ತಕ್ಕಂಥ ಏನು ಸಹಾಯ ನೀನು ಮಾಡ್ತೀಯ, ನಿನಗೆ ಯಾರು ಸಿಗದೇ ಇರ್ತಕ್ಕಂಥ ಭಾಗ್ಯ ನಿನಗೆ ಸಿಕ್ಕಿದೆ, ಆ ಭಾಗ್ಯನ ಒಂದು 4 ಜನಕ್ಕೆ ಹಂಚ್ಕೊಳ್ತೀನಿ. ಇವಾಗ ಒಂದು ಹಣ್ಣಿದೆ, ಆ ಹಣ್ಣನ್ನು ನೀನು ಒಬ್ಬನೇ ತಿನ್ನೋ ಬದಲು 4 ಜನಕ್ಕೆ ಹಂಚ್ಕೊಂಡು ತಿನ್ನು. ಅದು ಖಂಡಿತವಾಗಿ ನಿನಗೆ ಮುಂದಿನ ದಿನಮಾನಗಳಲ್ಲಿ ಫಲ ಕೊಡುತ್ತೆ. ಅದೇ ನೀನು ಒಬ್ಬನೇ ತಿಂದು ಜೀರ್ಣಿಸ್ಕೊಂಡ್ರೆ ಅದು ಫಲ ಬರಲ್ಲ. ಬೇರೆಯವ್ರು ಕೊಟ್ಟು ತಿಂದು ನೋಡು, ಅದರಲ್ಲಿರ್ತಕ್ಕಂಥ ಸುಖನೇ ಬೇರೆ. ಇವಾಗ ನಮಗೊಂದು 10 ರೂಪಾಯಿ ಸಿಕ್ಕಿದೆ, ಒಂದು 100 ರೂಪಾಯಿ ಸಿಕ್ಕಿದೆ ಅಂದಾಗ ಅದನ್ನು ಬಡವರಿಗೆ ವಿನಿಯೋಗ ಮಾಡಿ. ಒಂದು 10 ರೂಪಾಯಿ 90 ರೂಪಾಯಿ ನೀವೇ ಇಟ್ಕೊಳ್ಳಿ, 10 ರೂಪಾಯಿ ಮಾತ್ರ ನೀವು ಕೊಡಿ. ಎಷ್ಟು ಭಗವಂತನಿಗೆ ತೃಪ್ತಿ ಆಗುತ್ತೆ ಅಂದರೆ, ಮುಂದಿನ ದಿನಮಾನಗಳಲ್ಲಿ ಇವನು 100 ರೂಪಾಯಿ ಕೊಟ್ಟಿದ್ದೀನಿ, ನಾನು ನಾಳೆ 1000 ರೂಪಾಯಿ ಕೊಡಬೇಕು, ಆ 1000 ರೂಪಾಯಿ 100 ರೂಪಾಯಿ ಬೇರೆಯವ್ರಿಗೆ ಕೊಡ್ತಾನೆ, 100 ಜನಕ್ಕೆ ಏನೋ ಒಂದು ಒಳ್ಳೇದು ಮಾಡ್ತಾನೆ ಅಂತಕ್ಕಂಥದ್ದು ಭಗವಂತನಲ್ಲಿ ಬರುತ್ತೆ. ನೀವು ಮಾಡ್ತಕ್ಕಂಥ ಕರ್ತವ್ಯ ಇದೆಯಲ್ಲ, ಆ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಕ್ಕಂಥದ್ದು ಮಾಡಿ. ಯಾವುದೇ ಒಂದು ಕೆಲಸ ಆಗಲಿ, ಒಂದು ಕಸ ಗುಡಿಸ್ಬೇಕಾದ್ರೂ ಕೂಡ ಬೇಜವಾಬ್ದಾರಿಯಿಂದ ಕಸ ಗುಡಿಸೋದಲ್ಲ. ಈ ಮನೆ ಶುದ್ಧವಾಗಿರಲಿ ಅಂತಕ್ಕಂಥದ್ದು. ಕಸ ಗುಡಿಸ್ಬೇಕಾದ್ರೂ ಕೂಡ ಒಂದು ನೇಮ ಇರಬೇಕು. ಮೂಲೆ ಮುಡುಕೆಲ್ಲ ನೋಡಬೇಕು, ಅಲ್ಲಿ ಧೂಳು ಕಟ್ಟಿದೆಯಾ ಅಂತಲೂ ನೋಡಬೇಕು. ಅದು ನಿನ್ನ ಮನೆ, ನಿನ್ನ ಕುಟುಂಬ. ಹಾಗೆ ಈ ಕಾಲಚಕ್ರನೂ ಕೂಡ ನಮ್ಮ ಕುಟುಂಬ, ವಸುದೈವ ಕುಟುಂಬ. ಆ ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ ಕರ್ತವ್ಯ ಪಾಲಿಸಬೇಕು. ಇವಾಗ ಒಂದು ಕಸ ಬಿದ್ದಿದೆ ಅಂತ ಅಂದರೆ ಅದನ್ನು ಕಸನ ಎತ್ತಿ ರಿಮೂವ್ ಮಾಡಿ. ನಿಮ್ಮನ್ನು ನೋಡಿ 4 ಜನ ಇನ್ನೊಬ್ಬರು ನೋಡ್ತಾರೆ, ಮನೆ ಸುತ್ತ ತುಂಬ ಚೆನ್ನಾಗಿ ಮಡಿಕೊಂಡಿದೆ, ನಾವು ಹಂಗೆ ಮಡಿಕೋ. ಈ ರೀತಿ ಬರಬೇಕು ಪ್ರತಿಯೊಬ್ಬರು ಕೂಡ. ಆವಾಗ ಬಂದಾಗಲೇ ಆ ಒಂದು ದೇಶ, ಆ ಒಂದು ರಾಜ್ಯ, ಆ ಒಂದು ಊರು ಉನ್ನತಿ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಕೆಲವರು ದಾರಿ ಒಳಗಡೆ ಮುಳ್ಳೆ ಬಿದ್ದಿರುತ್ತೆ, ಕಲ್ಲೇ ಬಿದ್ದಿರುತ್ತೆ, ನೋಡ್ಕೊಂಡು ಹೋಗ್ತಾ ಇರ್ತೀರ. ಅದು ನಿಮಗೆ ಸರಿ ಅನ್ನಿಸುತ್ತಾ? ಆ ಕಲ್ಲಿನ ಮೇಲೆ ಇನ್ನೊಬ್ಬ ಬಂದು 2 ವೀಲರ್ ಹತ್ತಿಸಿ ಅವ್ನು ಕೆಳಗೆ ಬಿದ್ದ, ತಲೆಗೇಟ್ ಮಾಡ್ಕೊಂಡ. ಅದನ್ನ ನೀನು ನೋಡಿರ್ತೀಯ, ಕಲ್ಲು ಅಲ್ಲಿದೆ ಆ ದಾರಿ ಒಳಗಡೆ, ಅದನ್ನ ಎತ್ತಿ ಪಕ್ಕಕ್ಕಿಡೋಣ ಅನ್ನೋ ಮನೋಜ್ಞಾನ ಬರಲ್ಲ. ಅದನ್ನು ದಯವಿಟ್ಟು ಯಾರು ಮಾಡಬೇಡಿ. ಪಕ್ಕದಲ್ಲಿ ಯಾರು ಕಸ ಹಾಕಿದ್ರು ಕೂಡ ಅದಕ್ಕೆ ಆದಂಥ ಒಂದು ಪುರಸಭೆ ಇದೆ, ಅದಕ್ಕೆ ಆದಂಥ ಒಂದು ಕಾರ್ಪೊರೇಷನ್ ಇದೆ, ಆ ವ್ಯಾನ್ ಬರುತ್ತೆ ಪ್ರತಿಯೊಂದೂ. ಬೇಕಾಗ್ಬಿಟ್ಟಿನೇ ರಸ್ತೆಯಲ್ಲಿ ಬಿಸಾಕಿರ್ತೀರ. ಅದು ಮಳೆಯಲ್ಲಿ ನೆಂದು ಆ ರೋಗಾಣುಗಳು ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಇವೆಲ್ಲ ಕಾಲಚಕ್ರದಲ್ಲಿ ನಾವೆಲ್ಲ ನಡ್ಕೊಳ್ತಕ್ಕಂಥ ರೀತಿ. ನೀನು ಯಾವ ರೀತಿ ನಡ್ಕೊಳ್ತೀಯೋ ಅದು ನಿನಗೆ ಪರಿಣಾಮವನ್ನು ಕೊಡುತ್ತೆ. ಹಾಗಾಗಿ ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ನೀವು ಮಾಡ್ತಕ್ಕಂಥ ಒಂದು ಪುಣ್ಯದ ಕಾರ್ಯಗಳಿದ್ದಾವಲ್ಲ, ಆ ಪುಣ್ಯದ ಕಾರ್ಯಗಳೇ ನಿಮ್ಮನ್ನು ಕಾಪಾಡ್ತಕ್ಕಂಥ, ಶ್ರೀರಕ್ಷೆಯಾಗಿ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ಹಾಗಾಗಿ ದೇವಾಲಯಕ್ಕೆ ಹೋಗೋದು, ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೌರವವನ್ನು ಸೂಚಿಸ್ತಕ್ಕಂಥದ್ದು, ಮಹಿಳೆಯರಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮರ್ಯಾದೆಯಿಂದ ನಡ್ಕೊಳ್ತಕ್ಕಂಥದ್ದು, ಶಕ್ತಿ ದೇವತೆಗಳವರು, ಅವ್ರಿಗೆ ನೆಗ್ಲಿಜೆನ್ಸಿ ಮಾಡೋದು, ಇದು ಮಾಡೋದು ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ತ್ರೀ ಶಕ್ತಿ ಅಂತಕ್ಕಂಥದ್ದು ಉನ್ನತವಾಗಿರ್ತಕ್ಕಂಥದ್ದು. ಜಗನ್ಮಾತೆ ನೋಡಿ, ಇಡೀ ಬ್ರಹ್ಮಾಂಡದಲ್ಲಿ ನೀವು ತಗೊಂಡಾಗ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥವಳೆ, ಅವಳೇ ಜಗನ್ಮಾತೆ. ಅವಳಿಗೆ ನಿರಾಕಾರ ಸ್ವರೂಪ, ಆಕಾರನೇ ಇಲ್ಲ, ನಿರಾಕಾರ. ಆ ನಿರಾಕಾರ ಸ್ವರೂಪದಲ್ಲಿ ನಮ್ಮ ಧರ್ಮ ಏನು ಹೇಳುತ್ತೆ ಅಂದರೆ, ಹೆಣ್ಣುಮಕ್ಕಳಿಗೆ ಮೊದಲು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಎತ್ರ ನಾರ್ಯಂತಿ ಪೂಜ್ಯತೆ ತತ್ವಂತೆ ರಮಂತೆ. ಅಂದರೆ ಎಲ್ಲಿ ನಾರಿಗಳನ್ನು ನಾವು ಪೂಜಿಸ್ತೀವಿ, ಎಲ್ಲಿ ಹೆಣ್ಣುಮಕ್ಕಳನ್ನು ನಾವು ಗೌರವ ಕೊಡ್ತೀವಿ, ಅಲ್ಲಿ ದೇವತೆಗಳು ತಾನಾಗೇ ನಿಂತಿರ್ತಾರೆ ನಮಗೆ ವರದಾನ ಕೊಡೋದಕ್ಕೆ. ಹಾಗಾಗಿ ಹೆಂಡತಿ ಆಗಿರಲಿ, ಮಗಳಾಗಿರಲಿ, ತಾಯಿ ಆಗಿರಲಿ, ಯಾರೇ ಆಗಿರಲಿ ಗೌರವದಿಂದ ನಡ್ಕೊಳ್ಳಿ. ಖಂಡಿತವಾಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಗುರುಜಿ ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಪೂರ್ಣಿಮಾ ಅಂತ. ಓಕೆ, ಗುರುಜಿ ಇದಾರೆ, ಮಾತಾಡಿ. ಪೂರ್ಣಿಮಾ ನಮಸ್ತೆ ಮಾ. ನಮಸ್ತೆ ಗುರುಜಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿನ ಇಲ್ಲ ಉತ್ತರ ನಕ್ಷತ್ರ ಕನ್ಯಾ ರಾಶಿನ ಪೂರ್ಣಿಮಾ? ಕನ್ಯಾ ರಾಶಿ ಅಂತ ಗೊತ್ತು ಸರ್, ಯಾವ ನಕ್ಷತ್ರ ಅಂತ ಗೊತ್ತಿಲ್ಲ. ಉತ್ತರ ನಕ್ಷತ್ರ. ಮಾನಸಿಕವಾಗಿ ನೊಂದೋಗ್ಬೇಡ, ಧೈರ್ಯವಾಗಿರುವ ಪೂರ್ಣಿಮಾ. ಏನ್ ಕೆಲ್ಸದ ಬಗ್ಗೆ ಕೆಲ್ಸನೇ ಅದು ಹೋಯ್ತಿರೋ ಕೆಲ್ಸ ಇದಾಗೋಯ್ತು. ಇವಾಗ ಮೊನ್ನೆ ಒಂದ್ ಕೇಳ್ಕೊ ಬಂದಿನಿ, ಅವ್ರು ಹೇಳ್ತೀನಿ ಅಂದ್ಬಿಟ್ಟು ಅವ್ರು ಇನ್ನೂ ಹೇಳಿಲ್ಲ. ಅದೇ ಮಾನಸಿಕವಾಗಿ ಕುಗ್ಗೋಗ್ಬೇಡ ಅಂತ ನಾನು ನಿನ್ಗೇನು ಹೇಳಿದೆ ಹೇಳು. ನಿನ್ನ ವಾಯ್ಸಿನಲ್ಲಿ, ಧ್ವನಿ ತರಂಗದಲ್ಲೇ ನನಗೆ ಗೊತ್ತಾಯ್ತು ತುಂಬ ನೋವಲ್ಲಿದ್ದೀಯಾ, ತುಂಬ ದುಃಖದಲ್ಲಿದ್ದೀಯಾ ಅಂತಕ್ಕಂಥದ್ದು. ದಯವಿಟ್ಟು ನಿರಾಶೆ ಆಗೋದು ಬೇಡ. ನೀನೊಂದು ಕೆಲಸವನ್ನು ಮಾಡಮ್ಮ, ಅನುಷ್ಠಾನವನ್ನು ಮಾಡು. ಕಾಲಭೈರೇಶ್ವರ ದೇವಸ್ಥಾನ ಎಲ್ಲಾದ್ರೂ ಸಿಕ್ಕಿದ್ರೆ
ಹಾ ಅಲ್ಲಿ ಹೋಗಿ ಕರೆಕ್ಟಾಗಿ ಮಂಗಳವಾರದ ದಿನ ಇಲ್ಲ ಭಾನುವಾರದ ದಿನ ಈ 2 ವಾರದಲ್ಲಿ ರಾವು ಕಾಲದಲ್ಲಿ ಕೂಷ್ಮಾಂಡದ ದೀಪವನ್ನು ಅಂಟಿಸು. ಅಂದರೆ ಬೂದ್ಗುಂಬಳಕಾಯಿ ಇದೆಯಲ್ಲ, ಬೂದ್ಗುಂಬಳಕಾಯಿ ವೈಟ್ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 2 ಜೋಡಿ ಬತ್ತಿಗಳನ್ನು ಹಾಕಿ ಆ ಕೂಷ್ಮಾಂಡದ ದೀಪವನ್ನು ಕಾಲಭೈರೇಶ್ವರನ ಹತ್ರ ರಾವು ಕಾಲದಲ್ಲಿ ದೀಪವನ್ನು ಅಂಟಿಸು. ನಿನ್ನ ಮನಸ್ಸು ಇಷ್ಟಾರ್ಥ ನೆರವೇರಲಿಲ್ಲ ಅಂದರೆ ಮತ್ತೆ ವಾಹಿನಿಗೆ ನನಗೆ ಕರೆ ಮಾಡು. ತುಂಬ ಚೆನ್ನಾಗಾಗುತ್ತೆ, ನಿರಾಶೆ ಆಗೋದು ಬೇಡ. ಆಮೇಲೆ ಇನ್ನೊಂದು ಖಂಡಿತ ಆಗುತ್ತಮ್ಮ, ಖಂಡಿತ ಆಗುತ್ತೆ, ನಿರಾಶೆ ಆಗಬೇಡ. ಇನ್ನೊಂದು 3-4 ದಿನದೊಳಗಡೆ ನೆಕ್ಸ್ಟ್ ವೀಕಲ್ಲಿ ನನಗೆ ಕಾಲ್ ಮಾಡಿ. ಇದೇ ಸಮಯದಲ್ಲಿ ಕೆಲಸ ಸಿಕ್ಕಿದೆ ಗುರುಗಳೇ, ನಿಮ್ಮಿಂದ ನಮ್ಗೆ ಆಶೀರ್ವಾದ ಆಯಿತು ಅಂತ. ಭಾನುವಾರ ಕೆಲ್ಸಕ್ಕೆ ಹೋಗಿರ್ತೀವಿ, ಶನಿವಾರ ಬೇಡ. ಆದರೆ ಭಾನುವಾರ ದಿನ ನಿನಗೆ ಲೀವ್ ಇದ್ದರೆ ಖಂಡಿತವಾಗಿ ಕರೆ ಮಾಡು, ಇಲ್ಲ ಮೆಸೇಜ್ ಆದರೂ ಹಾಕು ನಮಗೆ. ಆ ಯೂಟ್ಯೂಬಲ್ಲಿ ಬರ್ತಕ್ಕಂಥ ನಮಗೆ ಫೇಸ್ಬುಕ್ಕಲ್ಲಿ ನಮ್ಮ ವಾಹಿನಿದು ಬರ್ತಾ ಇರುತ್ತೆ, ಅಪ್ಲೋಡ್ ಆಗ್ತಾ ಇರ್ತದೆ, ಅಲ್ಲೊಂದು ಮೆಸೇಜನ್ನು ಹಾಕಪ್ಪ. ಖಂಡಿತ ಒಳ್ಳೇದಾಗುತ್ತೆ, ನಿಮಗೆ ಒಳ್ಳೇದಾಗಲಿ. ಕರೆ ಮಾಡೋದಕ್ಕಾಗಿ ಧನ್ಯವಾದ ಅಮ್ಮ. ವೀಕ್ಷಕರೇ, ಯಾವುದೇ ರೀತಿಯ ಗೊಂದಲಗಳಾಗಿರ್ಬೋದು, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಎಲ್ಲಾ ರೀತಿಯ ಕಷ್ಟಗಳಿಗೆ ನಿಮ್ಗಿರುವಂತಹ ಒಂದು ಪರಿಹಾರ ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುವಂತಹ ನಂಬರ್. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಗೊಂದಲಗಳಿಗೆ ಪರಿಹಾರವನ್ನ ಪಡ್ಕೊಳ್ಳಿ. ಗುರುಜಿ, ನೀವು ಈಗಾಗಲೇ ತಿಳಿಸ್ಕೊಟ್ರಿ ಕಾಲಚಕ್ರ ಅಂದ್ರೆ ಏನು, ಮತ್ತೆ ಇದು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋದನ್ನ. ಅದೇ ರೀತಿಯಾಗಿ ಜ್ಯೋತಿಷ್ಯ ಆಗಿರ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ಇನ್ನು ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಇವೆಲ್ಲದ್ರ ಮೇಲೆ ನೋಡೋದಾದ್ರೆ ಕಾಲಚಕ್ರ ಕಾಲ ನಿರ್ಣಯವನ್ನ ತೆಗೆದುಕೊಳ್ಳುತ್ತಾ ಅಥವಾ ಯಾವ ರೀತಿ ಪರಿಣಾಮ ಬೀರುತ್ತೆ? ನೋಡಿ, ಜ್ಯೋತಿಷ್ಯದಲ್ಲಿ ಹಲವಾರು ಜ್ಯೋತಿಷ್ಯಗಳಿದ್ದಾವೆ. ಕಣ್ಣು ಮುಖಾಂತರದಿಂದ ನೋಡಿರ್ತಕ್ಕಂಥ ಜ್ಯೋತಿಷ್ಯನೇ ಬೇರೆ, ಮುಖದ ಚೆಹರೆಯನ್ನು ನೋಡ್ತಕ್ಕಂಥದ್ದೇ ಬೇರೆ, ರಾಶಿ ನಕ್ಷತ್ರಗಳಲ್ಲಿ ಜಾತಕವನ್ನು ನೋಡ್ತಕ್ಕಂಥದ್ದೇ ಬೇರೆ, ಒಬ್ಬ ವ್ಯಕ್ತಿ ಯಾವ ದಿಕ್ಕಿನಿಂದ ಕುಂತ್ಕೊಂಡು ನಮ್ಮನ್ನು ಮಾತಾಡಿಸ್ತಾ ಇದ್ದೇನೆ ಅಂತಕ್ಕಂಥದ್ದೇ ಬೇರೆ. ಈ ಜ್ಯೋತಿಷ್ಯಗಳಲ್ಲಿ ಹಲವಾರು ಇದೆ. ಸಂಖ್ಯಾಶಾಸ್ತ್ರದಲ್ಲೂ ನೋಡ್ತಾರೆ, ಕಲರ್ ಥೆರಪಿಯಲ್ಲೂ ಕೂಡ ನೋಡ್ತಾರೆ. ಅವ್ರು ಯಾವ ಬಣ್ಣವನ್ನು ಧರಿಸಿದ್ದಾರೆ ಇವತ್ತು ಅದ್ರ ಮೇಲೂ ಕೂಡ ನಾವು ಇದು ಮಾಡ್ಬೋದು. ಧ್ವನಿ ತರಂಗಗಳಿಂದ ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥದ್ದು. ಯಾಕಂದರೆ ನಮ್ಮ ಸನಾತನ ಧರ್ಮಕ್ಕೆ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು. ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನು ಯಾಕೆ ಮಾಡ್ತಾಯಿದ್ರು, ಹವಿಸ್ಸನ್ನು ಯಾಕೆ ಕೊಡ್ತಾಯಿದ್ರು ಅಂದರೆ ಪ್ರದೇಶ ಚೆನ್ನಾಗಿರಲಿ. ಆ ಒಂದು ಭೂಮಂಡಲ, ಆ ಪ್ರದೇಶ ಏನಿದೆ, ಹವಿಸ್ಸನ್ನು ಕೊಡ್ತಕ್ಕಂಥದ್ದು. ಆ ಹೊಗೆ ಏನು ಬರುತ್ತೆ ಅದು ಸಮಿತ್ತುಗಳಿಂದ, ಎಲ್ಲ ಗಿಡಮೂಲಿಕೆಗಳಿಂದ ಆ ಸಮಿತ್ತನ್ನು ಹಾಕಿ ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು. ದೇವತೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು, ದೇವತೆ ಮರು ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಈ ಸನಾತನ ಧರ್ಮದಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಕಾಲಚಕ್ರದಲ್ಲೇ ಬರುತ್ತೆ. ಎಲ್ಲ ಪ್ರತಿಯೊಂದೂ ಕೂಡ ಕೆಲವರು ಸಂಖ್ಯಾಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು, ಕೆಲವರು ನಂಬರ್ ಆಧಾರಿತ ಮೇಲೆ, ಡೇಟ್ ಆಫ್ ಬರ್ತ್ ಮೇಲೆ ಕೂಡ ಅವರು ಯಾವ ತಾರೀಕಿನಿಂದ ಜನನ ಆಗಿದ್ದಾರೆ, ಆ ದಿನ ಏನು, ಆ ತಿಥಿ ಏನು, ಆ ವಾರ ಏನು, ಇದನ್ನು ನೋಡಿಕೊಂಡು ಕೂಡ ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥದ್ದು ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸುಳ್ಳು ಆಗ್ಬೋದು, ಸುಳ್ಳು ಆಗಲ್ಲ ಅಂತಲ್ಲ, ಎಲ್ಲ ಸತ್ಯನೇ ಆಗ್ತಕ್ಕಂಥದ್ದಲ್ಲ. ಯೋಚನೆ ಮಾಡಿ ಯಾವ ಒಂದು ನಿಧಾನಕ್ಕೆ ಅವ್ರಿಗೆ ವ್ಯಕ್ತಿಗತವಾಗಿ ತಿಳಿಸ್ತಕ್ಕಂಥದ್ದೇ ನಿಜವಾದ ಜ್ಯೋತಿಷ್ಯ. ಅದು ನಮಗೆ ಬಾಯಿಗೆ ಏನು ಬತ್ತೋ ನಾವು ಹೇಳೋದಲ್ಲ. ಇದರಿಂದ ಮುಂದೆ ನಮಗೆ ಆ ವ್ಯಕ್ತಿಗತವಾಗಿ ಕುಂತ್ಕೊಂಡಿರ್ತಕ್ಕಂಥವ್ರಿಗೆ 4 ಜನಕ್ಕೆ ಒಳ್ಳೇದಾಗಬೇಕು, 4 ಜನಕ್ಕೆ ಅದನ್ನು ಅನುಸರಣೆ ಮಾಡಿದಾಗ ಅನುಕೂಲ ಆಗಬೇಕು. ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ಪ್ರಶ್ನೆ ಬೇರೆ ಒಂದು 4 ಜನಕ್ಕೆ ಅನುಕೂಲ ಆಗಬೇಕೇ ಹೊರತು ಅದರಲ್ಲಿ ಸುಳ್ಳಾಗಬಾರ್ದು ಯಾವುದೇ ಕಾರಣಕ್ಕಾಗಲಿ. ಕಾಟಾಚಾರಕ್ಕಂತೂ ದಯವಿಟ್ಟು ಮಾಡೋದು ಬೇಡ. ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯದನ್ನೇ ಅವ್ರಿಗೆ ಹೇಳೋಣ. ಕೆಲವ್ರು ಏನು ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಶಕ್ತಿ ದೇವತೆ, ನಮ್ಮ ಕರುನಾಡಿನಲ್ಲಿರ್ತಕ್ಕಂಥ ಶಕ್ತಿ ದೇವತೆಗಳನ್ನೇ ಬಿಟ್ಬಿಡೋದು, ಬೇರೆ ರಾಜ್ಯಕ್ಕೆ ಕಳಿಸೋದು. ಯಾಕೆ? ನಮ್ಮಲ್ಲಿ ಶಕ್ತಿಯುತ ದೇವಾಲಯಗಳಿಲ್ವಾ? ಬೆಂಕಿ ಅಂತ ದೇವಾಲಯಗಳಿದ್ದಾವೆ, ಅಲ್ಲಿಗೆ ಕಳಿಸಿ. ಯಾಕೆ ಅಲ್ಲಿ ಗಂಟ ಹೋಗ್ಬೇಕು? ಎಂತೆಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಾನಮಾನ ಇದೆ ಗೊತ್ತಾ ನಮ್ಮ ಕರುನಾಡಿನಲ್ಲಿ. ಅಲ್ಲಿ ಕಳಿಸಿ, ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿ, ಅವ್ರು ಖಂಡಿತ ಒಳ್ಳೇದಾಗುತ್ತೆ. ಗುರುಜಿ, ಒಂದು ಕರೆ ಇದೆ, ತಗೊಳ್ಳೋಣ, ಅದಕ್ಕೆ ನಿಲ್ಸಿದಮ್ಮ ನಾನು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮಂಡ್ಯದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್, ವೃಷಭ ಕೃತಿಕಾ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಆರೋಗ್ಯದ ಬಗ್ಗೆ ಮೇಡಮ್. ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ. ಮಂಡ್ಯದಿಂದ ಕರೆ ಮಾಡ್ತಾ ಇದ್ದೀರಾ? ಹೌದೌದು. ನಮ್ಮ ಕಾವೇರಿ ತಡದಲ್ಲೇ ಇದ್ದೀರಾ ನೀವು. ಎಂತ ಪುಣ್ಯಾತ್ಮರು ನೀವು. ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ನೀವು ಗಂಗೆ ಸ್ನಾನ ಮಾಡಬೇಕು ಖಂಡಿತವಾಗೂ. ಅಲ್ಲಿ ತಾಯಿ ಜಗನ್ಮಾತೆ ಕಾವೇರಿ ಪವಿತ್ರವಾಗಿರ್ತಕ್ಕಂಥ ನದಿ ಸ್ನಾನ ಮಾಡಿದ್ರೆ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ, ಅಧಿಕ ಮಾಸದಲ್ಲಿ ತುಂಬಾ ಒಳ್ಳೇದು. ಎಲ್ಲ ನೋಡಿ, ಕೆಲವರೆಲ್ಲರನ್ನು ಮಿಸ್ ಮಾಡ್ಕೊತಾ ಇದ್ದೀರಾ.
ಕಾವೇರಿ ನದಿ ಒಳಗಡೆ ಸ್ನಾನ ಮಾಡಬೇಕು, ಪುಣ್ಯ ನದಿಗಳ ಸ್ನಾನ ಮಾಡಬೇಕು ಅಧಿಕ ಜ್ಯೇಷ್ಠ ಮಾಸದಲ್ಲಿ. ಇನ್ನು ಮುಂದೆ ನಿಜ ಜ್ಯೇಷ್ಠ ಬಂದ್ಬಿಡುತ್ತೆ, ಅಂದ್ರೆ ಜ್ಯೇಷ್ಠ ಮಾಸ ಬರುತ್ತೆ, ಅಷ್ಟೊಂದು ಇದಿರಲ್ಲ. ಆದ್ರೆ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ವಿಷ್ಣು ಮಾಸ ಅಂತಕ್ಕಂಥದ್ದಾಗುತ್ತೆ. ಯಾರ್ಯಾರು ಪುಣ್ಯ ನದಿಗಳ ಸ್ನಾನ ಮಾಡ್ತೀರಿ, ಸಮುದ್ರ ಸ್ನಾನ ಮಾಡ್ತೀರಿ, ನಿಮ್ಗೆಲ್ಲ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆದ್ರೂ ನಿಮ್ಗೆ ಏನ್ ಹೆಸರು ಅಮ್ಮ ನಿಮ್ದು? ಉಮಾ ಉಮಾ ಗುರುಗಳೇ. ಅಂದ್ರೆ ಕೃತಿಕಾ ನಕ್ಷತ್ರ ವೃಷಭ ರಾಶಿನ? ವೃಷಭ ರಾಶಿ. ಹಾ ಗುರುಗಳೇ. ಏನ್ ಕೇಳಬೇಕಾಯ್ತು? ಬಲಗಡೆ ಕೈ ಕ್ಲೀನ್ ಗುರುಗಳು ಕ್ಲೀನ್ ಅಂತಿದ್ರು. ಅದೇಗ ಆ ಮೂಳೆ ಡಸ್ಟಿಗೆ ತೋರ್ಸೋದ ಎಕ್ಸರ್ಸೈಜ್ ಇಂದ ಹೊರಗುತ್ತೆ, ಏನಂತ ಗೊತ್ತಾಯ್ತಾ ಇಲ್ಲ. ಅರ್ಥ ಆಗಿಲ್ಲಮ್ಮ, ನಿಧಾನ ಕೇಳಿ. ಏನ್ ಹೇಳಿ? ಬಲಭುಜ ನೋವು ಗುರುಗಳೇ. ಬಲಭುಜ ನೋವಾಗ್ತಾ ಇದೆ. ಹಾ ಗುರುಗಳೇ. ಆಯ್ತು. ಅಂದ್ರೆ ಏನ್ ಕೆಲಸ ಮಾಡ್ತೀರಾ ನೀವು? ಮಾಮೂಲು ಮನೇಲಿ ವಯಸ್ಸು ಮನೆ ಕೆಲಸನೇ ಜಾಸ್ತಿ ಆಗುತ್ತೆ ಮನೆ ಕೆಲಸ. ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಕೊಡ್ತಾ ಇದ್ದೀರಾ ಕೆಲ್ಸದ ಮೇಲೆ. ಇರ್ಲಿ, ರೆಸ್ಟ್ ಇಲ್ಲ ನಿಮ್ಗೆ, ಮನೆ ಕೆಲಸ ಜಾಸ್ತಿ ನಿಭಾಯಿಸ್ತಾ ಇದ್ದೀರಾ ನೀವು. ಆದ್ರೂ ಕೂಡ ನಿಮ್ಗೆ ಎಲ್ಲಾದ್ರೂ ಒಂದ್ ಹೇಳ್ತೀನಿ, ಎಳ್ಳೆಣ್ಣೆ ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರ, ರಸಕರ್ಪೂರ, ಗಂಧಿಗೆ ಅಂಗಡಿಗೆ ಹೋಗಿ ಎಳ್ಳೆಣ್ಣೆ ಸಿಗುತ್ತೆ, ಎಳ್ಳೆಣ್ಣೆಗೆ ರಸಕರ್ಪೂರ, ಪಚ್ಚಕರ್ಪೂರ, ನೀಲಗಿರಿ ತೈಲ, ಇವಿಷ್ಟನ್ನು ಒಂದು ಬಟ್ಲಿಗೆ ಹಾಕೊಂಡು ಅದನ್ನ ರಂಗ್ಳಿಸ್ಕೊಳ್ಳಿ, ಅದನ್ನ ಕಲಿಸ್ಕೊಂಡು ಪ್ರತಿ ಸಾಯಂಕಾಲ ನೀವು ಮನಗ್ತಿರಲ್ಲ ಆ ಸಮಯದಲ್ಲಿ ರೆಸ್ಟ್ ಮಾಡ್ತೀರ. ಇನ್ನೇನ್ ನಾನು ಮನ್ಕೋಬೇಕು ಅನ್ನೋ ಮುಂದ್ಗಡೆ ಒಂದು ½ ಅವರ್ ಮುಂದೆ ಬಲಭುಜಕ್ಕೆಲ್ಲ ಸೌರ್ಬಿಟ್ಟು ಉಪ್ಪಿನಿಂದ ಸ್ವಲ್ಪ ಒಂದು 3-4 ದಿನ ಈ ಕೆಲಸ ಮಾಡ್ಬಿಟ್ಟು ಶಾಖ ಕೊಡಿ, ಉಪ್ಪಿನಿಂದ ಶಾಖ ಕೊಡಿ. ಹೌದು. ಹಂಗೂ ನಿಮ್ಗೆ ಏನಾದ್ರು ಅದರಿಂದ ಮೇಲಾಗಿಲ್ಲ ಅಂತಂದ್ರೆ ನಮ್ಮ ವಾಹಿನಿಗೆ ಕರೆ ಮಾಡಿ, ನಮ್ಮ ವಾಹಿನಿಯಲ್ಲಿ ಸಿಗುತ್ತೆ ಆಯಿಲ್, ಅದು ತಂದು ಮಡಗಿರ್ತೀನಿ, ಖಂಡಿತವಾಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಖಂಡಿತವಾಗೂ ಫೋನ್ ಮಾಡ್ಕೊಂಡು ಅದನ್ನ ನಾನು ಆಯಿಲ್ ತಯಾರು ಮಾಡಿದ್ದೀನಿ, ಖಂಡಿತವಾಗಿ ನಿಮ್ಗೆ ಏನು ಬೇಡಮ್ಮ. ಖಂಡಿತವಾಗೂ ನಾವೊಂದು ಇದನ್ನ ನಿಮ್ ಮನೆ ಒಳಗಡೆ ಮಾಡ್ಕೊಳ್ಳಿ ಆಯಿಲ್ ಅನ್ನ. ಅಕಸ್ಮಾತ್ ನಿಮ್ ಕೈಯಲ್ಲಿ ಆಗಿಲ್ಲ ಅಂತಂದ್ರೆ ನಮ್ಮ ವಾಹಿನಿಗೆ ಬನ್ನಿ, ಆಫೀಸ್ಗೆ ಕರೆ ಮಾಡಿ, ಅಲ್ಲಿ ಮಡಗಿರ್ತೀನಿ, ಖಂಡಿತವಾಗೂ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. RR ನಗರ, ಬೆಂಗಳೂರು RR ನಗರದಲ್ಲಿ ಇರುತ್ತೆ. ಸ್ಪೀಡ್ ನ್ಯೂಸ್ ಅಂತ ಕೇಳಿದ್ರೆ ಹೇಳ್ತಾರೆ, ಖಂಡಿತವಾಗ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ.